ಬರುತ್ತೆ. ನಾವು ಇಲ್ಲಿ ಇದ್ರ ಮಧ್ಯ ಏನು ಅರ್ಧ ಇಂಚ್ ಗ್ಯಾಪ್ ಬಿಟ್ಟಿರ್ತೀವಲ್ಲ, ನಾವು ವರ್ಕ್ ಹಾಕುವಾಗ ಏನು. ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬೋಟ್ ನೆಕ್, ಬ್ಯಾಕಲ್ಲಿ ಬೋಟ್ ನೆಕ್ ಬರುತ್ತೆ, ಹಾಗೆಯೇ ಫ್ರಂಟಲ್ಲಿ ನಿಮಗೆ ನಾರ್ಮಲ್ ಡೀಪ್ ನೆಕ್ ಇರುತ್ತೆ. ಆ ಥರ ಬ್ಲೌಸಿಂದು ಮಾರ್ಕಿಂಗ್ ಮಾಡೋದು ಹೇಗೆ. ಈಗ ತುಂಬ ಜನಕ್ಕೆ ನಾರ್ಮಲಾಗಿ ಡೀಪ್ ನೆಕ್ ಬ್ಯಾಕಲ್ಲಿ ಇರೋಂಥದ್ದನ್ನೇ ಜಾಸ್ತಿ ಮಾರ್ಕ್ ಮಾಡಿರ್ತೀರ. ಈ ರೀತಿಯಾಗಿ ನೀವು ಆರಿ ವರ್ಕ್ ಆಯಿತು, ಹ್ಯಾಂಡ್ ವರ್ಕ್ ಆಯಿತು, ಅಥವಾ ಮಷಿನ್ ವರ್ಕ್ ಆಯಿತು, ಯಾವ ವರ್ಕ್ಗಾದ್ರೂ ಕೂಡ ನೀವು ಈ ಮೆಥಡ್ನ ಫಾಲೋ ಮಾಡ್ಬೋದು. ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ಪು ಕಂಪ್ಲೀಟಾಗಿ ನಿಮಗೆ ಸರಿಯಾದ ವಿಧಾನದಲ್ಲಿ ಹೇಳ್ಕೊಡ್ತೀನಿ. ಸ್ಲೀವು, ಫ್ರಂಟು, ಬ್ಯಾಕು ಎಲ್ಲ ಕೂಡ ಮಾರ್ಕಿಂಗ್ ಮಾಡೋದು ಹೇಗೆ ವರ್ಕ್ ಹಾಕೋದಕ್ಕೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಖಂಡಿತ ವಿಡಿಯೋಗೆ ಲೈಕ್ ಕೊಡಿ ಫ್ರೆಂಡ್ಸ್. ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇದಕ್ಕೆ ನೀವು ಏನೇನು ತೊಗೋಬೇಕಾಗುತ್ತೆ ಅಂದರೆ, ಈ ಥರ ಒಂದು ಕಾರ್ಬನ್ ಶೀಟು, ವೈಟು, ಪಿಂಕು, ರೆಡ್ಡು, ಬ್ಲೂ, ಯೆಲ್ಲೋ, ಈ ಥರ ಎಲ್ಲ ಕಲರು ಸಿಗುತ್ತೆ, ತೊಗೋಬೋದು ಇದನ್ನು. ಆಮೇಲೆ ಈ ಥರ ಸ್ಲೀವ್ಗೆ ನೀವು ಪ್ಯಾಟ್ರನ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಯಾವ ಥರ ಡಿಸೈನ್ ಬೇಕಿದ್ರೂ ನಾವು ಮಾಡ್ಕೋಬೋದು. ಇದರಲ್ಲಿ ಕೂಡ ಸೈಜ್ ಇರುತ್ತೆ. ನಿಮ್ಗೆ ಇದನ್ನು ಕಟಿಂಗ್ ಮಾಡೋದು ಹೇಗೆ ಅನ್ನೋದು ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಈ ಥರ ಪ್ಯಾಟ್ರನ್ಸ್ನ ನಾನು ಯಾವ ರೀತಿ ಕಟ್ ಮಾಡಿ ಇಟ್ಕೊಳ್ಳೋದು ಅನ್ನೋದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ಥರ ಸ್ಕೇಲು, ಟೇಪು, ಆಮೇಲೆ ಕರು ಸ್ಕೇಲು, ಹಾಗೆಯೇ ಒಂದು ವೈಟ್ ಪೆನ್ಸಿಲ್, ಇಷ್ಟನ್ನು ತೊಗೋಬೇಕಾಗುತ್ತೆ. ಇದಕ್ಕಿಂತ ಮುಂಚೆ ನೀವು ಮೆಜರ್ಮೆಂಟ್ನ ಬರ್ಕೋಬೇಕಾಗುತ್ತೆ. ನೀವು ಯಾವ ಅಳತೆಗೆ, ಬ್ಯಾಕಲ್ಲಿ ನೆಕ್ ಎಷ್ಟು ಬೇಕಾಗಿದೆ, ಫ್ರಂಟ್ ನೆಕ್ ಎಷ್ಟು ಬೇಕಾಗಿದೆ, ಹಾಗೆಯೇ ಅವ್ರಿಗೆ ಚೆಸ್ಟ್ ಎಷ್ಟಿದೆ, ಎಲ್ಲದನ್ನು ನೀವು ಬರ್ಕೋಬೇಕಾಗುತ್ತೆ. ಬರೀ ವರ್ಕ್ ಹಾಕ್ತೀನಿ ಅಂತ ಅಂದರೆ ನೀವು ಬರೀ ಮಾರ್ಕಿಂಗ್ ಮಾಡಿ ಹಾಕೋಕ್ಕಾಗಲ್ಲ. ಯಾಕೆ ಅಂದರೆ ಈಗ ಯಾವ ಡಿಸೈನ್ಗೆ ನಮಗೆ ಅವ್ರಿಗೆ ಶೋಲ್ಡರ್ ಎಷ್ಟಿದೆ ಅನ್ನೋದು ಎಲ್ಲದೂ ನಮಗೆ ಗೊತ್ತಿರಬೇಕು. ಹಾಗಾಗಿ ನೀವು ಮೆಜರ್ಮೆಂಟ್ನು ಕೂಡ ಚೆಕ್ ಮಾಡ್ಕೋಬೇಕಾಗತ್ತೆ. ಇದನ್ನು ಯಾವ ರೀತಿ ಹಾಕೋದು ಅಂತ ನೋಡೋಣ. ನೋಡಿ, ನೀವು ಇದರಲ್ಲಿ ಇನ್ನೂ ಒಂದು ಅಬ್ಸರ್ವ್ ಮಾಡಬೇಕಾಗತ್ತೆ. ಈಗ ನೋಡ್ರಿ, ಇದು ಈ ಥರ ಬಾರ್ಡ್ರು ಈ ಥರ ಇದೆ. ಈ ಬಾರ್ಡ್ರ್ ಈ ಥರ ಇದ್ದಾಗ ನಾವು ಎರಡು ಸ್ಲೀವ್ನು ಒಂದೇ ಕಡೆ ಕೂಡ ಹಾಕ್ಕೋಬೋದು. ಅಂತ ಅಂದರೆ ನೋಡಿ, ಈಗ ಫುಲ್ಲು ಇದು ಈ ಥರ ಇದೆ, ಈ ಥರ ಇದೆ ಇದು ಬಾರ್ಡ್ರ್. ಇದರಲ್ಲೇ ನಮಗೆ ಎರಡು ಸ್ಲೀವ್ಗೆ ಆಗುತ್ತಾ ಅಂತ ಅದನ್ನು ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ. ಈಗ ನೋಡಿ, ಈಗ ನಾನೇನು ತೊಗೊಂಡಿದ್ದೀನಿ, ಇದು ನಮಗೆ ಸ್ಲೀವ್ಗೆ ಅಗಲ ಎಷ್ಟು ಬಟ್ಟೆ ಬೇಕು ಅನ್ನೋದನ್ನು ಕೂಡ ನಾವಿಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದು ಎಷ್ಟಿದೆ, 17 ಇಂಚಿದೆ. ನಮಗೆ ಖಂಡಿತವಾಗ್ಲೂ 8 ಇಂಚ್ ಬಂದರೆ ಸಾಕಾಗುತ್ತೆ. ಅಂದರೆ ಎಕ್ಸ್ಟ್ರಾ ಮಾರ್ಜಿನ್ ಎಲ್ಲ ಸೇರಿ ನಮಗೆ ಸ್ಲೀವ್ ಅಗಲ ಬಂದು 16 ಇಂಚ್ ಇದ್ದರೆ ಸಾಕಾಗುತ್ತೆ. ಹಾಗಾಗಿ ಇದು 17 ಇಂಚ್ ಇರೋದ್ರಿಂದ ನಮಗೆ ಒಂದೇ ಕಡೆನೇ ನಾವು ಮಾರ್ಕಿಂಗ್ನ ಮಾಡ್ಕೋಬೋದು. ನೀವೇನಾದರೂ ಇದನ್ನು ಎರಡು ಕಡೆ ನಮಗೆ ಸ್ಲೀವ್ಗೆ ಇದು ಶಾರ್ಟೇಜ್ ಇದೆ ಅಂತ ಅಂದಾಗ ಏನು ಮಾಡಬೇಕಾಗುತ್ತೆ, ಒಂದು ಸ್ಲೀವು ಈ ಕಡೆ ಹಾಕ್ಕೊಂಡು ನೆಕ್ಸ್ಟ್ ಇನ್ನೂ ಒಂದು ಸ್ಲೀವ್ ಏನಿದೆ ಈ ಕಡೆ ಸೈಡ್ಗೆ ಹಾಕ್ಕೋಬೇಕಾಗತ್ತೆ. ಎರಡು ಕಡೆ ಒಂದೊಂದು ಹಾಕ್ಕೋಬೇಕಾಗತ್ತೆ. ಆಗ ನಿಮಗೆ ಈ ಬಾರ್ಡ್ರ್ ಅನ್ನೋದು ಬ್ಯಾಕಲ್ಲಿ ನೆಕ್ ಹತ್ರ ಅಂದರೆ ಬೆನ್ಪಟ್ಟಿಗೆ ಇದು ಬಾರ್ಡ್ರ್ ಬರಲ್ಲ. ನೀವು ಕೇಳಬೇಕಾಗತ್ತೆ, ಬಾರ್ಡ್ರು ಬೆನ್ನಿಗೆ ಬೇಕಾ ಬೇಡವಾ. ಕೆಲವೊಬ್ಬರು ವರ್ಕ್ ಹಾಕ್ಸೋರಾದರೆ ನನಗೆ ಬಾರ್ಡ್ರು ಬೇಡ ಅಂತ ಹೇಳ್ತಾರೆ. ಬೇಡ ಅಂದರೆ ಅದನ್ನು ಬಿಟ್ಟು ಮಾರ್ಕಿಂಗ್ ಮಾಡ್ಕೋಬೇಕಾಗತ್ತೆ. ಬೇಕು ಅಂತಂದರೆ ಅದನ್ನು ಸೇರಿಸಿ ಕೂಡ ನೀವು ಮಾರ್ಕಿಂಗ್ ಮಾಡ್ಕೋಬೋದು. ನೋಡಿ, ಸ್ಲೀವ್ಗೆ ನಾನು ಇದರಲ್ಲೇ ನನಗೆ ಬರೋದ್ರಿಂದ ನಾನು ಒಂದು ಸೈಡ್ ಮಾತ್ರ ತೊಗೊತಾ ಇದ್ದೀನಿ. ಇನ್ನೂ ಒಂದು ಸೈಡು ನಾನು ಬಾರ್ಡರ್ನ ನೆಕ್ಕಿಗೆ ಯೂಸ್ ಮಾಡ್ಕೊತೀನಿ. ನೋಡಿ, ನಾನು ಈ ಥರ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಬಾರ್ಡ್ರ್ ಬೆನ್ನಿಗೆ ಬರೋ ರೀತಿ ಹಾಕ್ಕೊಂಡಿದ್ದೀನಿ. ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ನೀವು ಇದರಲ್ಲೇ ಕೂಡ ಈ ಬಾರ್ಡ್ರ್ ಲೈನ್ ಏನಿದೆ ಇದನ್ನು ಬಿಟ್ಬಿಟ್ಟು ಕೂಡ ನೀವು ಮಾರ್ಕ್ನ ಹಾಕ್ಕೋಬೋದು. ಫೋಲ್ಡಿಂಗ್ ಇರೋದು ನನ್ನ ಕಡೆ ಇದೆ. ನಾನು ಫಸ್ಟು ನೋಡಿ, ಈಗ ಇವ್ರೇನು ಹೇಳಿದ್ದಾರೆ, ನನಗೆ ಬಾರ್ಡರ್ ಏನಿದೆ ಇಷ್ಟು ಬಂದರೆ ಸಾಕು ಅಂತ ಹೇಳಿದ್ದಾರೆ. ನೋಡಿ, ಇಷ್ಟಕ್ಕೆ ಬಾರ್ಡರು ಬೇಕಾಗಿದೆ ಅವ್ರಿಗೆ. ಹಾಗಾಗಿ ನಾನೇನು ಮಾಡ್ತೀನಿ, ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ನ ಹಾಕ್ಕೊತೀನಿ. ಇದಕ್ಕೆ ಸಪೋಸ್ ಬಾರ್ಡರ್ ಇಲ್ಲ ಅಂದರೂ ಕೂಡ ನೀವು ಈ ರೀತಿ ಲೈನ್ನ ಹಾಕ್ಕೊಂಡೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನೋಡಿ, ಈ ಥರ ಲೈನ್ ಹಾಕೋದ್ರಿಂದ ಏನಾಗುತ್ತೆ, ನಮಗೆ ಮಿಡ್ಲ್ ಪಾಯಿಂಟ್ ಕೂಡ ಇದರಲ್ಲಿ ಗೊತ್ತಾಗುತ್ತೆ. ಈಗ ನಾನಿಲ್ಲಿ ಕರೆಕ್ಟಾಗಿ ಒಂದು ಲೈನ್ನ ಹಾಕಿದ್ದೀನಿ. ಹಾಗೆಯೇ ಉದ್ದ ಎಷ್ಟು ಬೇಕು ಅಂತ ನೋಡ್ಕೋಬೇಕು. ಉದ್ದ ಅವ್ರಿಗೆ 14 ಇಂಚು ಬೇಕು. ರೆಡಿ 14 ಇಂಚು ಅಂದರೆ 1 ಇಂಚು ಈಗ ನಾನು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ಟೋಟಲಾಗಿ ನಾನೀಗ 15 ಇಂಚಿಗೆ ಮಾರ್ಕ್ನ ಹಾಕ್ಕೊತಾ ಇದ್ದೀನಿ. ಸೇಮ್ ಏನು ಮೆಜರ್ಮೆಂಟ್ ತೊಗೊತೀರ ನೀವು ಅದೇ ರೀತಿಯಾಗಿ ತೊಗೋಬೇಕಾಗತ್ತೆ. ನೋಡಿ, ಅವ್ರಿಗೆ ಶೋಲ್ಡರ್ ಬಂದು 6 ಇಂಚ್ ಇದೆ. ಇದು ಬ್ಯಾಕಲ್ಲಿ ಬೋಟ್ ನೆಕ್ಕು ಅಂದರೆ ಆಗಿರೋದ್ರಿಂದ ನಾನಿಲ್ಲಿ 6 ಇಂಚನ್ನ ತೊಗೊತಾ ಇದ್ದೀನಿ. ಹಾಗೆಯೇ ಶೋಲ್ಡರು 6 ಇಂಚ್ ತೊಗೊಂಡಿದ್ದೀನಿ. ಹಾರ್ಮಲ್ ಕೂಡ ನಾನಿಲ್ಲಿ 6 ಇಂಚಿಗೆ ತೊಗೊತಾ ಇದ್ದೀನಿ. ಈ ಥರ ಎಲ್ಲ ಮಾರ್ಕ್ ಹಾಕೋದ್ರಿಂದ ನೀವು ಹಾಕುವಂಥ ವರ್ಕ್ ಎಲ್ಲೂ ಫೇಲ್ ಆಗೋದಿಲ್ಲ. ಆಮೇಲೆ ನೋಡಿ,
ಇವ್ರದ್ದು ಚೆಸ್ಟ್ ಲೈನ್ ಏನಿದೆ 9 ಇಂಚಿಗೆ ಇದೆ. ಅಂದರೆ ಇದು 36 ಇಂಚಿನ ಎದೆ ಸುತ್ತಳತೆ ಬ್ಲೌಸು. ಇದಕ್ಕೆ ನಾನು ಈಗ ಇಷ್ಟಕ್ಕೆ ಲೈನ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ನಮಗೆ ಇಷ್ಟು ಬೇಕಾಗುತ್ತೆ ಎಕ್ಸ್ಟ್ರಾ. ಇಷ್ಟಾದಮೇಲೆ ನೋಡಿ, ಈಗ ನಾನೇನಿದೆ ಇದು ಮಾಮೂಲಿಯಾಗಿ ನಾವು ಒಂದು ಬ್ಲೌಸ್ಗೆ ಹಾಕುವಂಥ ಮೆಜರ್ಮೆಂಟ್ನ ನಾನಿಲ್ಲಿ ಹಾಕಿದ್ದೀನಿ. ಈಗ ಇದನ್ನೇ ನಾವು ನೆಕ್ಗೆ ನನಗೆ 3 ಇಂಚು ಆಗಲೇಬೇಕಾಗುತ್ತೆ. ನೆಕ್ ಬಿಡ್ತು 3 ಇಂಚು ನೋಡಿ, ನೆಕ್ ಬಿಡ್ತು 3 ಇಂಚು ತೊಗೊಂಡಿದ್ದೀನಿ. ಇದು ಬ್ಯಾಕಲ್ಲಿ ಬೋಟ್ ನೆಕ್ ಆಗಿರೋದ್ರಿಂದ ಇಲ್ಲಿ ನಾನು 3.5 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಅವ್ರಿಗೆ ಟೋಟಲ್ಲಾಗಿ 10 ಇಂಚಿಗೆ ಬೇಕಾಗಿದೆ. ಬ್ಯಾಕಲ್ಲಿ 10 ಇಂಚು. ಇಲ್ಲಿ ಕೂಡ ಒಂದು ಲೈನ್ನ ಹಾಕ್ತೀನಿ ಈ ಥರ. ಅದೇ 3 ಇಂಚಿನ ಇಲ್ಲಿ ಕೂಡ ಹಾಕ್ಕೊತೀನಿ ನಾನು. ನಮಗೆ ಈಗಿದು ಟೋಟಲ್ ನೆಕ್ ಆಯಿತು. ಈಗ ಇದರಲ್ಲಿ ಏನೇನು ಮಾಡಬೇಕಂದ್ರೆ, ಈ 3.5 ಇಂಚು ಏನು ತೊಗೊಂಡಿದ್ದೀನಿ ನಾನು, ಇಲ್ಲಿಂದ ಇಲ್ಲಿಗೆ 3.5 ಇಂಚು, ಇಲ್ಲಿಗೆ ಒಂದು ಮಾರ್ಕ್ನ ಹಾಕ್ತೀನಿ. ಅದೇ ಥರ ಇಲ್ಲಿ ಕೂಡ ಅರ್ಧ ಇಂಚು ಎಕ್ಸ್ಟ್ರಾ ಬಿಡಬೇಕಾಗುತ್ತೆ. ಆಗ ನಾವು ವರ್ಕ್ ಹಾಕೋದಾಯಿತು, ಮಾರ್ಕಿಂಗ್ ಆಯಿತು, ಎಲ್ಲ ಕೂಡ ನೀಟಾಗಿ ಬರುತ್ತೆ. ಹಾಗಾಗಿ ಇಲ್ಲಿ ಕೂಡ ನಾವು ಅರ್ಧ ಇಂಚು ಬಿಡಲೇಬೇಕು. ನೋಡಿ, ಈಗ ಇದು ಎಷ್ಟಿದೆ ಇದನ್ನು ಕರೆಕ್ಟಾಗಿ ಟೇಪ್ನ ಈ ರೀತಿ ಮಡಚ್ಕೋಬೇಕಾಗತ್ತೆ. ಈ ಮಾರ್ಕಿಂಗಿಗೆ ನಮಗೆ ಎಷ್ಟಕ್ಕೆ ಬರ್ತಾ ಇದೆ ಅಲ್ಲಿಗೆ ಮಡಚಿ ಈ ಥರ ಒಂದು ಮಾರ್ಕ್ನ ಹಾಕ್ಕೋಬೇಕು. ಈ ಟೇಪ್ ಏನಿದೆ ಸೇಮ್ ಎಲ್ಲ ಕಡೆನೂ ಇದೇ ಅಳತೆನೇ ಬರೋ ಥರ ಹಾಕ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಕೂಡ ಹಾಕ್ತಾಯಿದ್ದೀನಿ. ಇದೇ ಟೇಪ್ನ ಈ ರೀತಿ ತಿರುಗಿಸಿ ಇಲ್ಲಿ ಕೂಡ ಇದೇ ಮಾರ್ಕ್ನ ಸೇಮ್ ಈ ರೀತಿ ಹಾಕ್ಕೊಂಡಾಗ ಏನಾಗುತ್ತೆ, ಈ ನೆಕ್ ಕರೆಕ್ಟಾಗಿ ಬರುತ್ತೆ, ಎಲ್ಲೂ ನಿಮಗೆ ಫೇಲ್ ಆಗೋದಿಲ್ಲ. ನೋಡಿ, ಈಗ ಇದನ್ನು ಕೂಡಿಸ್ತಾ ಇದ್ದೀನಿ ನಾನು ಒಂದಕ್ಕೊಂದು. ಈ ಕಡೆನೂ ಅಷ್ಟೇ ಇದೇ ಸ್ಕೇಲ್ನ ಈ ರೀತಿ ಇಟ್ಕೊಂಡು ಈ ರೀತಿ ಕೂಡಿಸ್ಕೋಬೇಕಾಗತ್ತೆ. ನೋಡಿ, ಕರೆಕ್ಟಾಗಿರೋವಂಥ ರೌಂಡ್ ನೆಕ್ ರೆಡಿಯಾಗಿದೆ. ಈಗ ಇದನ್ನಷ್ಟೇ ನಾನು ಈ ಕಡೆ ರೌಂಡ್ ನೆಕ್ನ ಹಾಕ್ತಾಯಿದ್ದೀನಿ. ಈ ಗ್ಯಾಪ್ ಏನಿದೆ ಇದನ್ನು ಬಿಟ್ಟೇ ನೀವು ಹಾಕ್ಕೋಬೇಕಾಗತ್ತೆ. ನೋಡಿ, ಇಷ್ಟಾದಮೇಲೆ ನಾವು ಎಷ್ಟು ಇಂಚುವರೆಗೂ ನಾವು ಡಿಸೈನ್ನ ಮಾಡ್ಕೋಬೋದು ಅಂತ ಅಂದರೆ, ನೋಡಿ, ಇದು ಶೋಲ್ಡರ್ ಪಟ್ಟಿ ಬಂದು 3 ಇಂಚಿಗೆ ಇದೆ. ಈ 3 ಇಂಚಲ್ಲಿ ನಾವೇನು ಮಾಡಬೇಕಾಗುತ್ತೆ, 1.5 ಇಂಚ್ವರೆಗೂ ನಾವು ಡಿಸೈನ್ನ ಅಂದರೆ ಎಂಬ್ರಾಯ್ಡ್ರಿ ವರ್ಕ್ನ ಹಾಕ್ಕೋಬೋದು. ಈ 1.5 ಇಂಚುವರೆಗೂ ನಾವು ವರ್ಕ್ ಹಾಕಿದಾಗ ಈ ನೆಕ್ಗೆ, ಈ ಡಿಸೈನಿಗೆ, ಹಾಗೆಯೇ ಈ ನಾವು ಹಾಕುವಂಥ ವರ್ಕ್ಗೂ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ನೋಡಿ, ಬ್ಯಾಕ್ ನೆಕ್ ಹಾಕೋದು ಈ ರೀತಿ. ಈಗ ಹಾಕಿದ ಮೇಲೆ ನಾವೇನು ಮಾಡಬೇಕು, ಈ ರೀತಿ ಕಾರ್ಬನ್ ಶೀಟ್ನ ತೊಗೋಬೇಕಾಗತ್ತೆ. ನೋಡಿ, ಈ ರೀತಿ ಕಾರ್ಬನ್ ಶೀಟ್ ತೊಗೊಂಡು ಇದ್ರ ಮೇಲೆ ಈ ರೀತಿ ಇಟ್ಕೋಬೇಕಾಗತ್ತೆ. ಈ ರೀತಿ ಕಾರ್ಬನ್ ಶೀಟ್ನ ನಾನು ಕೆಳಗಡೆ ಹಾಕಿದ್ದೀನಿ. ನೋಡಿ, ಈ ರೀತಿ ಇರಬೇಕಿದು ಹಾಕಿರುವಂಥದ್ದು ಕಾರ್ಬನ್ ಶೀಟ್. ಈ ರೀತಿ ಹಾಕ್ಕೊಂಡು ನೀವು ಏನು ಮಾರ್ಕ್ ಮಾಡಿದ್ದೀರಾ ಈ ಥರ ಒಂದು ಸೀಸಿಂದ ಈ ಥರ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಅಂದರೆ ಇದ್ರ ಮೇಲೆ ಜಾಸ್ತಿ ನಾವು ಈ ಥರ ಪೆನ್ನಿಂದ ಅಥವಾ ಇದರಿಂದ ಜಾಸ್ತಿ ಮಾಡೋಕ್ಕೆ ಹೋದರೆ ಏನಾಗುತ್ತೆ, ಮಾರ್ಕ್ ತುಂಬ ಜಾಸ್ತಿ ಕಾಣಿಸುತ್ತೆ. ಹಾಗಾಗಿ ನಾನು ಇಲ್ಲಿ ಒಂದು ಸೀಸ್ನ ತೊಗೊಂಡಿದ್ದೀನಿ. ಇದ್ರ ಮೇಲೇ ನಾವು ಏನು ಮಾರ್ಕ್ ಹಾಕಿದ್ದೀವೋ ಅದ್ರ ಮೇಲೇ ಈ ಥರ ಮಾರ್ಕ್ ಬರೋ ಹಾಗೆ ಈ ರೀತಿ ತಿದ್ಕೋಬೇಕಾಗತ್ತೆ. ನೆಕ್ಕಿಗೂ ಅಷ್ಟೇ, ಎಲ್ಲ ಕಡೆನೂ ಅಷ್ಟೇ ಕರೆಕ್ಟಾಗಿ ನಾವು ಈ ರೀತಿ ತಿದ್ದಿದಾಗ ಏನಾಗುತ್ತೆ, ಅದೇ ಮಾರ್ಕ್ ನಮಗೆ ನೋಡಿ ಈ ಸೈಡ್ ಕೂಡ ಬಂದಿದೆ. ಇಲ್ಲಿ ಈ ಥರ ಮಾರ್ಕ್ ಈ ಸೈಡ್ ಕೂಡ ಬಂದಿರುತ್ತೆ. ನೀವು ಆಮೇಲೆ ಏನು ಮಾಡ್ಬೋದು, ಈ ರೀತಿ ಒಂದು ಪೆನ್ಸಿಲ್ ತೊಗೊಂಡು, ವೈಟ್ ಮಾರ್ಕರ್ ಪೆನ್ಸಿಲ್ ತೊಗೊಂಡು ಇದ್ರ ಮೇಲೇ ನಾವು ಲೈಟಾಗಿ ಹಾಕ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಮಾರ್ಕ್ ಅನ್ನೋದು ಬರುತ್ತೆ. ಇದಾದಮೇಲೆ ನಾವೇನು ಮಾಡಬೇಕು, ಈಗ ಇದನ್ನೇ ಕರೆಕ್ಟಾಗಿ ಈ ಥರ ತಿರುಗಿಸ್ಕೋಬೇಕಾಗತ್ತೆ. ನೋಡಿ, ನಾನು ಚೆಸ್ಟ್ಗಿಂತ ಈ ಎಕ್ಸ್ಟ್ರಾ ಮಾರ್ಜಿನ್ನು 2 ಇಂಚು ತೊಗೊಂಡ್ರೂ ಈ ಕಡೆಗೆ 1.5 ಇಂಚು ನನಗೆ ಎಕ್ಸ್ಟ್ರಾನೇ ಇದೆ. ಈ ಥರನೇ ತೊಗೊಂಡಿರ್ಬೇಕು ಇದನ್ನು. ಆಮೇಲೆ ನೋಡಿ, ಫ್ರಂಟಲ್ಲೂ ಅಷ್ಟೇ ನಾನು ಈ ಥರ ಹಾಕ್ಕೊತಾ ಇದ್ದೀನಿ. ಸೇಮ್ ಬ್ಯಾಕಲ್ಲಿ ಏನು ಹಾಕಿದ್ದೀರ ಅದೇ ಥರ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಈ ಸ್ಕೇಲ್ ಮಾರ್ಜಿನ್ ಏನಿದೆ ಈ ಸ್ಕೇಲ್ ಮಾರ್ಜಿನ್ ಅಳತೆಗೆ ಇಲ್ಲಿ ಒಂದು ಲೈನ್ನ ಹಾಕ್ಕೋಬೇಕಾಗತ್ತೆ. ನೋಡಿ,
ಈ ರೀತಿ ಈ ಸ್ಕೇಲ್ ಮಾರ್ಜಿನ್ ಎಷ್ಟಿದೆಯೋ ಇಷ್ಟು ಹಾಕ್ಕೊಂಡಾಗ ನಮಗೇನಾಗುತ್ತೆ, ಇಲ್ಲಿ 1/4 ಇಂಚು ಗ್ಯಾಪ್ ಬರುತ್ತೆ. ಈ 1/4 ಇಂಚು ಗ್ಯಾಪ್ ಬಂದಾಗ ಏನಾಗುತ್ತೆ, ನಮಗೆ ಈ ಡಿಸೈನ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ಇದು ಇಷ್ಟು ನಮಗೆ ಶೋಲ್ಡರ್ ಜಾಯಿಂಟಿಗೆ ಕರೆಕ್ಟಾಗಿ ಬರುತ್ತೆ. ನೀವು ಇದನ್ನೇ ಫ್ರಂಟ್ ನೆಕ್ ಕಂಟಿನ್ಯೂ ಮಾಡಬಾರ್ದು. ಖಂಡಿತ 1.5 ಇಂಚು ಅಥವಾ 1 ಇಂಚ್ ಆದರೂ ಗ್ಯಾಪ್ ಕೊಟ್ಟೇ ನೀವು ಮಾಡಬೇಕಾಗತ್ತೆ. ಸೇಮ್ ಅಳತೆನೇ ನಾನೀಗ ಮುಂಭಾಗದಲ್ಲೂ ಹಾಕ್ಕೊತೀನಿ ನೋಡಿ. ಈಗ ಇದನ್ನು ಸೇಮ್ ನೆಕ್ ಬಿಡ್ತು ನಾನು 3 ಇಂಚಿಗೆ ತೊಗೊತಾ ಇದ್ದೀನಿ. ಫ್ರಂಟ್ ನೆಕ್ ಬಂದು 6.5 ಇಂಚ್ ಬೇಕು. 6.5 ಇಂಚಿಗೂ ನಾನು ಇಲ್ಲೊಂದು ಮಾರ್ಕ್ನ ಹಾಕ್ಕೊತೀನಿ. ಇಲ್ಲಿ ನಮಗೆ ಎಕ್ಸ್ಟ್ರಾ ಅರ್ಧ ಇಂಚು ಸಿಗುತ್ತೆ ನೋಡಿ. ನಾವಿಲ್ಲಿ ತೊಗೊಂಡಿರ್ತೀವಲ್ಲ, ಇದರಲ್ಲಿ ನಮಗೆ ಫ್ರಂಟ್ ಬ್ಯಾಕ್ ನೆಕ್ ನಾವೇನು ಎಕ್ಸ್ಟ್ರಾ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನಾವಿಲ್ಲಿ ಏನು ಗ್ಯಾಪ್ ಬಿಟ್ಟಿರ್ತೀವಿ ಅದು ನಮಗೆ ಆ ಶೋಲ್ಡರ್ ಜಾಯಿಂಟ್ಗೆ ಹೋಗೋದ್ರಿಂದ ನಮ್ಗೆ ಇಲ್ಲೇನು ನೆಕ್ಗೆ ಎಕ್ಸ್ಟ್ರಾ ತೊಗೊಳ್ಳೋ ಅಂಥ ಅವಶ್ಯಕತೆ ಏನಿಲ್ಲ. 6 ಅಥವಾ 6.5 ಎಷ್ಟು ಬೇಕಾಗಿದೆಯೋ ನೋಡಿಕೊಂಡು ನೀವು ಅಷ್ಟಕ್ಕೆ ಲೈನ್ನ ಹಾಕ್ಕೋಬೇಕಾಗತ್ತೆ ನೋಡಿ. ಇಲ್ಲಿ ಅಷ್ಟೇ, ನಿಮಗೆ ಬೇಕಿದ್ದರೆ ಇಲ್ಲಿ ನೀವು ಇನ್ನೂ ಅಗಲ ಕೂಡ ಹಾಕ್ಕೋಬೋದು. ಇದೇನಾಗಿದೆ ಇಲ್ಲಿ ನೋಡಿ, ನಾನು ಈ ರೀತಿ ನೆಕ್ನ ಹಾಕ್ತಾಯಿದ್ದೀನಿ. ಡಿಸೈನ್ ಸ್ಟಾರ್ ನೆಕ್ ಬರೋ ರೀತಿ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ. ಇದಕ್ಕೂ ಅಷ್ಟೇ ನಮಗೆ 1.5 ಇಂಚ್ವರೆಗೂ ನಾವು ಡಿಸೈನ್ನ ತೆಗಿಬಹುದು ಇದರಲ್ಲಿ ನೋಡಿ. ಸೇಮ್ 1.5 ಇಂಚ್ವರೆಗೂ ನಾವು ತೆಗೆದಾಗ ಏನಾಗುತ್ತೆ, ನಮಗೆ ಇಲ್ಲಿ 1/2 ಇಂಚು ಶೋಲ್ಡರ್ಗೆ ಹೋದರೂ ಕೂಡ ನಮಗೆ 1 ಇಂಚ್ ಅನ್ನೋದು ಗ್ಯಾಪ್ ಇರುತ್ತೆ. ಹಾಗಾಗಿ ಈ ಮೆಥಡ್ನ ನೀವು ಖಂಡಿತ ಫಾಲೋ ಮಾಡಿ ನೋಡಿ. ಬ್ಯಾಕ್ ನೆಕ್ ಹಾಕಿದ್ದೀನಿ, ಹಾಗೆಯೇ ಫ್ರಂಟ್ ನೆಕ್ ಕೂಡ ಹಾಕಿದ್ದೀನಿ. ಈಗ ಸ್ಲೀವ್ ಹಾಕೋದು ಹೇಗೆ ಅಂತ ನೋಡೋಣ ನೋಡಿ. ಸ್ಲೀವ್ಗೆ ನಾನು ಡಬಲ್ ಫೋಲ್ಡಿಂಗಲ್ಲಿ ಹಾಕ್ಕೊಂಡಿದ್ದೀನಿ. ನನಗೆ 2 ಸ್ಲೀವ್ ಇದರಲ್ಲಿ ಕರೆಕ್ಟಾಗಿ ಬರೋದ್ರಿಂದ ನಾನು ಇಷ್ಟಕ್ಕೆ ಹಾಕ್ಕೊಂಡಿದ್ದೀನಿ. ಕರೆಕ್ಟಾಗಿ ಈ ರೀತಿ ಫೋಲ್ಡಿಂಗ್ ಆದಮೇಲೆ ನೋಡಿ, ಇದು ಎಷ್ಟಿದೆ, 17 ಇಂಚ್ ಇದೆ. ಈ 17 ಇಂಚಿಗೆ ನಾವೇನು ಮಾಡಬೇಕು, ಈ ಟೇಪ್ನ ಈ ರೀತಿ ಕರೆಕ್ಟಾಗಿ ಮಡ್ಚ್ಕೋಬೇಕಾಗುತ್ತೆ. ಈ ರೀತಿ ಮಡ್ಚಿದಾಗ ನಮಗೆ ಕರೆಕ್ಟ್ ಮಿಡ್ಲ್ ಪಾಯಿಂಟ್ ಅನ್ನೋದು ಬರುತ್ತೆ ಇಲ್ಲಿ ನೋಡಿ. ಈ ಥರ ಇದಾದಮೇಲೆ ನಾವೇನು ಮಾಡಬೇಕಿಲ್ಲಿ, ಕಾರ್ಬನ್ ಶೀಟ್ನ ಹಾಕ್ಕೋಬೇಕಾಗತ್ತೆ ನೋಡಿ. ಈ ಥರ ಹಾಕ್ಕೊಂಡು ಕರೆಕ್ಟಾಗಿ ಮಿಡ್ಲಲ್ಲಿ ಒಂದು ಲೈನ್ನ ಹಾಕ್ಕೋಬೇಕಾಗತ್ತೆ ನೋಡಿ. ಈ ಥರ ಸ್ಲೀವು ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೋಡಿ, ಸ್ಲೀವು ನನಗೆ ಎಷ್ಟು ಬೇಕಾಗಿದೆ, ಇದು 5 ಇಂಚ್ ಮಾತ್ರ ಬೇಕಾಗಿದೆ. ಇದು ನೋಡಿ ಎಲ್ಲ ರೆಡಿ, ಅಂದರೆ ರೆಡಿ ಇರೋದು 4 ಇಂಚ್ ಇದೆ. ಇದು ಎಕ್ಸ್ಟ್ರಾ ಮಾರ್ಜಿನ್ ಎಲ್ಲ ಸೇರಿದ್ರೆ 5 ಇಂಚಿಗೆ ನನಗೆ ಈ ಬಾರ್ಡ್ರ್ ಮಾತ್ರ ಸಾಕಾಗುತ್ತೆ. ಸಪೋಸ್ ನಿಮಗೇನಾದರೂ ಫುಲ್ ಸ್ಲೀವ್ ಬೇಕಾಗಿತ್ತು, 11, 12, 10, 10.5 ಈ ಥರ ಎಲ್ಲಿವರೆಗೂ ಬೇಕಾಗುತ್ತೋ ನೀವು ಅಲ್ಲಿವರೆಗೂ ಕೂಡ ಈ ರೀತಿ ಮಾರ್ಕ್ನ ಹಾಕ್ಕೋಬೇಕಾಗತ್ತೆ. ಅಲ್ಲಿವರೆಗೂ ನಿಮಗೆ ಈ ಕಾರ್ಬನ್ ಶೀಟ್ ಇರಬೇಕು. ಇಲ್ಲ ಅಂದರೆ ಈ ರೀತಿ ಡಬಲ್ ಆದ್ರೂ ನೀವು ಹಾಕ್ಕೋಬೋದು. ಇನ್ನೂ ಒಂದು ಈ ಕಡೆ ಕೂಡ ಹಾಕ್ಕೋಬೋದು ನೋಡಿ. ನನಗಿದು ಮಿಡ್ಲ್ ಪಾಯಿಂಟು ಸೆಂಟ್ರ್ ಈ ರೀತಿ ಬಂದಿದೆ. ಆ ನಂತರ ನಾನೇನು ಮಾಡ್ತೀನಿ, ಇಲ್ಲಿ ಈ ಥರ ಒಂದು ಅವ್ರೇನು ಹೇಳಿದ್ದಾರೆ, ಹಾಫ್ ಸ್ಲೀವ್ ಆಗಿರೋದ್ರಿಂದ ನನಗೆ ಒಂದು ಈ ಥರ ಚಿಕ್ಕದಾಗಿ ಲೀಫ್ ಫ್ಲವರ್ ಡಿಸೈನ್ ಅಷ್ಟೇ ಸಾಕು ಅಂತ ಹೇಳಿರೋದ್ರಿಂದ ನೋಡಿ, ನಾನು ಇದನ್ನು ಕರೆಕ್ಟ್ ಮಿಡ್ಲಿಗೆ ಇಲ್ಲಿ ಹಾಕ್ಕೊತೀನಿ. ಇದು ಈ ಸ್ಲೀವ್ಗೆ ಇಷ್ಟೇ ಬರುತ್ತೆ ಅಂತ ಇಲ್ಲ, ನೀವು ಸ್ಲೀವ್ ಲೆಂತ್ ಮೇಲೆ ಹೋಗುತ್ತೆ. ಸ್ಲೀವ್ ಲೆಂತ್ ನೋಡಿಕೊಂಡು ಹಾಗೆಯೇ ಇಲ್ಲಿ ಡೌನಿಂಗ್ನು ನೀವು ಎಲ್ಲದನ್ನು ಮಾರ್ಕ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ಬೇರೆ ಡಿಸೈನ್ ಆದರೆ ಈ ಡಿಸೈನಿಗೆ ನಮಗೆ ಈ ಥರ ಒಂದು ಮಾರ್ಕ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆಲ್ಲ ಡೌನ್ ಏನು ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಫುಲ್ಲು ಡಿಸೈನ್ ಬರೋ ಹಾಗಿದ್ರೆ ಮಾತ್ರ ನಾವು ಡೌನ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ ನೋಡಿ. ಈಗ ಇಲ್ಲೇನಿದೆ, ನಾನು ಇದ್ರ ಮೇಲೇ ಕರೆಕ್ಟಾಗಿ ಈ ಥರ ಮಾರ್ಕ್ನ ಹಾಕ್ಕೊತೀನಿ ನೋಡಿ. ಈ ಥರ ಅಂದರೆ ನಮಗೆ 2 ಕಡೆ ಕೂಡ ಕರೆಕ್ಟಾಗಿ ಬಂದುಬಿಡುತ್ತೆ ಸ್ಲೀವ್ ಮಾರ್ಕಿಂಗು. ಹಾಗಾಗಿ ಈ ಥರ ನೀವು ಇದನ್ನೆಲ್ಲ ಲಾಸ್ಟಲ್ಲಿ ನೀವು 1 ವಾರ ಬಿಟ್ಟು ಅಥವಾ 1-2 ದಿನ ಬಿಟ್ಟು ಮಾಡ್ತೀನಿ ಅಂದರೂ ಕೂಡ ಇದು ಏನು ಹಾಳಾಗಿರಬಾರ್ದು. ಆ ರೀತಿಯಾಗಿ ನೀವು ಫೋಲ್ಡಿಂಗ್ ಮಾಡಿ ಇಟ್ಕೋಬೇಕಾಗುತ್ತೆ. ಈಗ ನೋಡಿ, ಇದು ಬಾರ್ಡ್ರ್ ಆಗಿರೋದ್ರಿಂದ ನಮಗೆ ಅಷ್ಟು ಜಲ್ದಿ ಬರಲ್ಲ. ಹಾಗಾಗಿ ನಾನು ಏನು ಮಾಡಿದ್ದೀನಿ, ಮೇಲೆ ಪೆನ್ಸಿಲಲ್ಲಿ ಮಾರ್ಕ್ ಹಾಕ್ಕೊಂಡು ಈ ರೀತಿಯಾಗಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಈ ಥರನ ಹಾಕ್ತಾಯಿದ್ದೀನಿ ನಾನು ಮಾರ್ಕ್ನ ನೋಡಿ. ಇದು ಕರೆಕ್ಟ್ ಸೆಂಟ್ರಿಗೆ ಇರಬೇಕು. ಈ ಥರ ಒಂದು ಏನಾದರೂ ಸ್ಕೇಲು ಅಥವಾ ಒಂದು ಏನಾದರೂ ತೊಗೊಂಡು ನೀವು ಸ್ವಲ್ಪ ಪ್ರೆಸ್ ಮಾಡೋದ್ರಿಂದ ಕರೆಕ್ಟಾಗಿ ಇನ್ನೂ ಒಂದು ಸ್ಲೀವ್ಗೂ ಕೂಡ ಹಾಕ್ಕೋಬೇಕನ್ನೋದೇನು ಇರೋದಿಲ್ಲ. ಇದೇ ನಮಗೆ 2 ಕಡೆನೂ ಬಂದುಬಿಟ್ಟಿರುತ್ತೆ. ನೀವೇನಾದರೂ ಇದಕ್ಕೆ ಹಾಕ್ಕೊಂಡು ಇನ್ನೊಂದಕ್ಕೆ ಬೇಕಿದ್ದರೆ ಇನ್ನೂ ಒಂದು ಸಲ ಕೂಡ ನೀವು ಹಾಕ್ಕೋಬೋದು. ಒಂದೇ ಸಲ ಕೆಲಸ ಆಗಲಿ ಅನ್ನೋ ಹಾಗಿದ್ದರೆ ಈ ಥರನೂ ಕೂಡ ಹಾಕ್ಕೋಬೋದು
ನೋಡಿ ಈಗ ನನಗಿದು ಎರಡು ಕಡೆ ಕೂಡ ಮಾರ್ಕಿಂಗ್ ಅನ್ನೋದು ಬಂದಿರುತ್ತೆ ನೋಡಿ. ಇದ್ರ ಮೇಲೆ ನೀವು ಇನ್ನೊಂದು ಚೂರು ಲೈಟಾಗಿರುತ್ತೆ, ಇದ್ರ ಮೇಲೆ ಇನ್ನೂ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಅಂದರೆ ಮಾರ್ಕ್ ಅನ್ನೋದು ಫುಲ್ ಕಂಪ್ಲೀಟ್ ಆಗಿರುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ ಸ್ಲೀವು ಹಾಗೆಯೇ ಫ್ರಂಟು ಬ್ಯಾಕು ಯಾವ ಥರ ಹಾಕೋದು ಅಂತ ಅನ್ನೋದನ್ನು ಆದಷ್ಟು ನೀವು ಕೂಡ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ತಿಳಿಸಿ. ನೀವು ಕೂಡ ಈ ನೋಡಿ ವರ್ಕ್ ಹಾಕಿದ್ಮೇಲೆ ಈ ಥರ ಬರುತ್ತೆ. ನಾವು ಇಲ್ಲಿ ಇದ್ರ ಮಧ್ಯ ಏನು ಅರ್ಧ ಇಂಚ್ ಗ್ಯಾಪ್ ಬಿಟ್ಟಿರ್ತೀವಲ್ಲ, ನಾವು ವರ್ಕ್ ಹಾಕುವಾಗ ಏನು ಮಾಡಬೇಕು ನೋಡಿ, ಈ ಥರ ಬಂದು ಇಲ್ಲಿ ಮಾತ್ರ ನಮಗೆ ಮಿಡ್ಲಲ್ಲಿ ಅರ್ಧ ಇಂಚ್ ಗ್ಯಾಪ್ ಇದ್ದರೆ ಸಾಕು. ಇದು ಏನಾಗುತ್ತೆ ನಿಮಗೆ ಟೈಯಿಂಗ್ ಮಾಡಿದಾಗ ಪರ್ಫೆಕ್ಟಾಗಿ ಕೂಡುತ್ತೆ. ಹಾಗಾಗಿ ಇಲ್ಲಿ ಅರ್ಧ ಇಂಚು ಕಂಪಲ್ಸರಿ ಬಿಡಲೇಬೇಕು. ನಾನು ಆಗಲೇ ಮಾರ್ಕ್ ಮಾಡುವಾಗ ಏನು ಹೇಳಿದೆ ಆ ಥರ ಬಿಟ್ಟು ಮಾರ್ಕ್ ಹಾಕಿದ ಮೇಲೆ ನಾವು ವರ್ಕ್ ಹಾಕುವಾಗ ಸೇಮ್ ಇಲ್ಲಿ ಬರ್ತೀವಿ. ನಾನು ಫಸ್ಟ್ ಹಾಕಿರೋ ಮಾರ್ಕ್ ನೋಡಿ ಇಲ್ಲಿದೆ, ಈ ಮಾರ್ಕ್ ನೋಡಿ ಇಲ್ಲಿದೆ. ಈ ಥರ ಇದ್ದಾಗ ನಾವು ಈ ಮಾರ್ಕ್ಗೆ ಇಲ್ಲಿವರೆಗೂ ಬಂದು ಮಿಡ್ಲಲ್ಲಿ ಅರ್ಧ ಇಂಚು ಗ್ಯಾಪ್ ಇರೋ ಥರ ಹಾಕಿದ್ವಿ ಅಂದರೆ ಪರ್ಫೆಕ್ಟಾಗಿರೋ ಅಂಥ ನಮ್ಮದು ನೆಕ್ ರೆಡಿ ಆಗುತ್ತೆ. ಫ್ರೆಂಡ್ಸ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತೋ ಖಂಡಿತ ವಿಡಿಯೋಗೆ ಲೈಕ್ ಕೊಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಥರ ಎಂಬ್ರಾಯ್ಡ್ರಿ ಕಲಿಬೇಕು ಅನ್ನೋರಿಗೆ ವಿಡಿಯೋಗಳನ್ನ ಶೇರ್ ಮಾಡಿ ಫ್ರೆಂಡ್ಸ್. ಆಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.